ದುಡ್ದಿರೋ ದುಡ್ಡನ್ನ ಅದರಲ್ಲೊಂದು ಭಾಗವನ್ನೇ ಜನಸೇವೆಗೆ ಇಡಬೇಕು ಅನ್ನುವಂಥ ಮನೋಭಾವ, ಅಂದರೆ 30-50 ಲಕ್ಷ ಇದಕ್ಕೋಸ್ಕರನೇ ವಿನಿಯೋಗಿಸ್ತೀರಿ ಅನ್ನೋದಾದರೆ, ಸಹಜವಾಗಿ ಯಾರೋ ಕಡು ಕಷ್ಟದಲ್ಲಿದ್ದವರು ನಿಮ್ಮ ಹತ್ರ ಸಹಾಯ ಪಡ್ಕೊಂಡಿರ್ತಾರೆ. ಅವ್ರು ಮತ್ತೆ ಬಂದ್ಬಿಟ್ಟು, ಅಣ್ಣ ನಿಮ್ಮಿಂದ ನನ್ನ ಬದುಕು ಬಂಗಾರ ಆಯಿತು, ನನ್ನ ಬದುಕಲ್ಲಿ ಒಂದು ಬೆಳಕು ಕಾಣಿಸ್ತಿದೆ, ಈ ಥರದ ಮಾತುಗಳನ್ನು ಆಡಿದಾಗ ನಿಮ್ಗೆ ಏನು ಅನ್ಸುತ್ತೆ? ಭಾರಿ ಸಂತೋಷ ಆಯ್ತು. ಯಾಕೆಂದ್ರೆ ಇವಾಗಲೂ ಎಲ್ಲ ನಡೀತಲೇ ಇದಾವೆ. ಬಹಳಷ್ಟು ಜನ ಫೋನ್ ಮಾಡ್ತಾರೆ, ನಾನು ಸಹಾಯ ಮಾಡೋರೆಲ್ಲ ಮದುವೆ ಕೊಟ್ಟಿರ್ಬೋದು, ಶವ ಸಂಸ್ಕಾರ ಕೊಟ್ಟಿರ್ಬೋದು, ಇವೆಲ್ಲ ಬಾರಿ ಜನ ನೆನೆಸ್ತಾರೆ. ಎಜುಕೇಶನ್ ಫೀಸ್ ಕಟ್ಟಿರೋದಿರ್ಬೋದು, ಅವ್ರು ಯಾರಿಗೊಬ್ರು ಲ್ಯಾಪ್ಟಾಪ್ ಕೊಡ್ಸಿದ್ದೆ ಅವರೆಲ್ಲ ಫೋನ್ ಮಾಡೋಣ ನಂಗೆಲ್ಲ ಅವತ್ತಿನ ಸಂದರ್ಭ ಹಂಗೆಲ್ಲ ನೆನೆಸ್ತಾರೆ. ಅವಕ್ಕೆಲ್ಲ ಭಾರಿ ಸಂತೋಷ ಆಗುತ್ತೆ. ಸೊ ಹಾಗಾಗಿ ನನಗೆ ಅದರಲ್ಲಿ ಖುಷಿ ಇದೆ. ಬಟ್ ನಮ್ಮನೆ ಫ್ಯಾಮಿಲಿಯಲ್ಲಿ ನನಗೆ ಫುಲ್ ಸಪೋರ್ಟ್ ಇದೆ. ಯಾಕೆಂದ್ರೆ ನಾವು ಬಂದಿದ್ದು ಬೇಸಿಕ್ ಆ ತರ. ಈಗ ನಾನು ಬಂಗ್ಲೆ ಇದ್ ಮಾಡ್ಕೊಂಡು ಕಾರ್ ಇಟ್ಕೊಂಡಿದ್ದೀನಿ, ಅವು ಯಾವ ನಮ್ಮ ಮನೆಗಳೆಲ್ಲ ನನ್ನ ವಿತ್ ಫ್ಯಾಮಿಲಿ, ನನ್ನ ಹೆಂಡತಿ ಆಗಿರ್ಬೋದು, ನನ್ನ ಮಕ್ಕಳಾಗಿರ್ಬೋದು, ನನ್ನ ಅಣ್ಣ ಮತ್ಕೆ ಇರ್ಬೋದು. ಇವಾಗ ಒಂದು 50-60 ಲಕ್ಷ ಅಡಿಕೆ ಬರುತ್ತೆ ಅಂತ ಹೇಳ್ಕೊಳ್ತೀವಿ ಒಂದು ವರ್ಷಕ್ಕೆ. ಅವರೇ ಫಸ್ಟ್ ಲಿಸ್ಟ್ ಮಾಡ್ಬಿಡ್ತಾರೆ, ಇದು ಈ ಇಷ್ಟು ತಿಂಗಳಿಗೆ ಆಗ್ಬಿಡುತ್ತೆ, ಏನಿದೆ ಅವರೆಲ್ಲ ಕೇರೆ ಮಾಡಲ್ಲ. ಇದು ಇಷ್ಟು ಶವ ಸಂಸ್ಕಾರಕ್ಕಾಗತ್ತೆ, ಇಷ್ಟು ಕೈ ಮುರಿದರಿಗೆ ಆಗುತ್ತೆ, ಇಷ್ಟು ಕಾಲು ಮುರಿದರಿಗೆ ಆಗುತ್ತೆ ಅಂತ ಅವರೇ ಲಿಸ್ಟ್ ಮಾಡಿಬಿಡ್ತಾರೆ. ಅಂದ್ರೆ ಇಡೀ ಕುಟುಂಬನೇ ಸಮಾಜ ಸೇವೆ ನಿಂತ್ಕೊಂಡ್ಬಿಟ್ಟಿದೆ. ಮೋರ್ ದೆನ್ 50% ನಾವು ಈಗ ಹಂಗಾರೆ ನಾನು ಇವೆಲ್ಲ ದಾನ ಮಾಡೋದೆಲ್ಲ ಬಿಟ್ಟರೆ ನಾವೆಲ್ಲ ಚೆನ್ನಾಗಿ ಇದ್ ಮಾಡ್ತೀವಿ. ನಾನು ಸಾಯಿಬಾಬಾ ಮೇಲೆ ಪ್ರಮಾಣನೆ ಮಾಡ್ಬಿಟ್ಟಿದ್ದೀನಿ. ನಾನು ಏನ್ ದುಡ್ದಿರ್ದಾಗ 50% ಯಾವ ರೂಪದಲ್ಲೆಲ್ಲ ಕೊಡಬೇಕು, ಬಡವರಿಗೆ ಸಹಾಯ ಮಾಡ್ಬೇಕು ಅನ್ನೋದು ಅಷ್ಟೇ. ಹಂಗಾಗಿ ನಾನು ಆರ್ಥಿಕವಾಗಿ ನಾವೇನು ಭಾರಿ ದೊಡ್ಡ ಶ್ರೀಮಂತರೇನಲ್ಲ. ಆದ್ರೆ ಇರೋದ್ರಾಗೆ ಎಷ್ಟು ಸಾಧ್ಯನೋ ಅಷ್ಟು 100 ರೂಪಾಯಿ ಇದ್ರೆ 50 ರೂಪಾಯಿ ನನ್ನ ಜನಕ್ಕೆ ತಿಳಿಸ್ಬೇಕು ಅನ್ನೋದು ಕಾನ್ಸೆಪ್ಟ್. ಇದು ಮನೋಭಾವ ಎಲ್ಲರಿಗೂ ಇರುತ್ತೆ ರಾಜಕೀಯದಲ್ಲಿ, ಸಾರ್ವಜನಿಕವಾಗಿ. ಬಟ್ ಯಾವ ತರದ್ದು ಸದ್ಬಳಕೆ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕದಾಗೆ ಬೇಕಾದಷ್ಟು ಜನ ಸಾಹುಕಾರರಿದ್ದಾರೆ. 3 ತಲೆಮಾರು ತಿನ್ನಂತ ಜನ 40% ಜನ ಇದ್ದಾರೆ. ಆದ್ರೆ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಈ ತಿರುಪ್ತಿ ಗುಂಡಿಗೆ ಹಾಕೋದು, ಧರ್ಮಸ್ಥಳಕ್ಕೆ ಹಾಕೋದು, ಸಾಯಿಬಾಬಾಗೆ ಹಾಕೋದು ಹಾಕ್ತಾರೆ. ನನ್ನ ಪಾಲಿಸಿ ಏನಂದ್ರೆ, ಅದೇ ಪಕ್ಕದ ಮನೆ ನರಳಾಡ್ತಿದ್ರೆ ಯಾರು ಅವ್ರಿಗೆ ಇದ್ ಮಾಡಲ್ಲ. ಉಂಡಿಗೆ ಹಾಕೋದ್ ಬೇಡ, ಸಾರ್ವಜನಿಕವಾಗಿ ಎಲ್ಲೆಲ್ಲಿ ನಿಮಗೆ ಅನುಕೂಲ. ಪ್ರತಿ ಸೋಮವಾರ ಒಂದ್ ದಿವಸ ಅಮ್ಮನ ಬರ್ತಡೇನೋ ಅಪ್ಪನ ಬರ್ತಡೇ ದಿವಸ ಹಾಸ್ಪಿಟ್ಲಿಗೆ ಹೋಗ್ಬಿಟ್ರಿ. ಹಾಸ್ಪಿಟ್ಲಿಗೆ ಒಂದು ಬ್ರೆಡ್ 3 ಭಾಗ ಮಾಡ್ಕೊಂಡು ತಿಂತಿರೋ ಮಸ್ಟ್ ಜನ ನನ್ನ ಅತ್ತೆಗಿರಿದಾರೆ. ಅಲ್ಲಿ ಹೋಗಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ಕೊಡ್ರಿ, ನಿಮ್ಗೆ ಎಷ್ಟು ಸಾಧ್ಯನ ಅಷ್ಟು ಕೊಡ್ರಿ. 100 ರೂಪಾಯಿ ಕೊಟ್ಟರು ದಾನೆ, 1000 ರೂಪಾಯಿ ಕೊಟ್ಟರು ದಾನೇ. ನಿಮ್ ಕೈಲಾದ ಇಷ್ಟೇ ಕೊಡ್ಬೇಕು ಅಂತ ಏನ್ ಕಾನೂನು ಐತೆ? ಹೋಗಿ ತಿರುಪ್ತಿಗೆ ಯಾಕೆ ಹಾಕ್ ಬರ್ತೀರಾ ಅನ್ನೋದು ಪಾಯಿಂಟ್. ಯಾಕೆ ಧರ್ಮಸ್ಥಳಕ್ಕೆ ಹೋಗಿ ಶಿರ್ಡಿಗೆ ಹೋಗಿ ಹಾಕ್ ಬರ್ತೀರಾ? ಅದೇ ಸಾರ್ವಜನಿಕವಾಗಿ ಬಡವರಿಗೆ ಕೊಡ್ರಿ. ಅದಕ್ಕೆ ಈ ಕಾನ್ಸೆಪ್ಟಿಗೆ ನಾನು ಯಾವ ದೇವಸ್ಥಾನಕ್ಕೂ ದುಡ್ಡು ಹಾಕಲ್ಲ, ಯಾವ ದೇವಸ್ಥಾನಕ್ಕೂ ಕೊಡಲ್ಲ. ನನ್ನ ತಕ್ಕ ಏನಾರು ಒಂದು 10 ರೂಪಾಯಿ ಬಂತ ಅದ್ನೇನು, ಈಗ ಫಾರ್ ಎಕ್ಸಾಂಪಲ್ ಈ ಒಂದು ಅಜ್ಜಿ ಬಸ್ ಸ್ಟ್ಯಾಂಡ್ ಕೂತಿರುತ್ತೆ ಕಡ್ಲೆ ಗಿಡ ಮಾರ್ಕಂತ. ನಿನ್ನೆ ನಡೆದಿದ್ದ ಎಕ್ಸಾಂಪಲ್ ಬಾರಿ ಸಲ. ಅಜ್ಜಿ ಭಾರಿ ಏಜಡು, ಹೋದೆ ಆ ಬಿಸ್ಲಾಗ. ಆಮೇಲೆ ನಾನು ಪ್ರತಿ ವರ್ಷಕ್ಕೆ ಆ ಬಿಸ್ಲಾಗೆ ಇದ್ ಮಾಡ್ತಾರೆ ಅಂತ ಛತ್ರಿ ಕೊಡಿಸ್ತಿದ್ದೆ ಎಲ್ಲರಿಗೂ, ಫುಟ್ಪಾತ್ನಾಗ. ಹೌದು, ಪ್ರತಿ ವರ್ಷ ಕೊಡಿಸ್ತಿದ್ದೆ. ಸೊ ಈ ಕೊರೋನಾದಾಗಂತೂ ಬಹಳಷ್ಟು ಹೆಲ್ಪ್ ಮಾಡಿದ್ದೀನಿ. ಸೊ ಅದೆಲ್ಲ ಇರ್ಲಿ. ಆದ್ರೆ ಅಜ್ಜಿಗೆ ಕೂತಿದ್, ನಾನು ಸ್ಕೂಟಿಗೆ ಸಿಗ್ನಲ್ ನಿಂತಿದ್ದೆ, ಸ್ಕೂಟಿಗೆ ಹೋಗ್ತಿದ್ದೆ, ನಿಂತ್ಕೊಂಡೆ. ಅವಜ್ಜಿ ಸುಸ್ತಾಗಿ ಕೂತ್ಬಿಟ್ಟಿತ್ತು. ಹೋಗಿ ನಿಂತ್ಕೊಂಡೆ, ಅವಜ್ಜಿ ಎಷ್ಟಿದೆ ಎಲ್ಲ ಎಷ್ಟು ಬೆಲೆ ಬಾಳತ್ತೆ ಅಂದೆ. ಒಂದು 500-600 ರೂಪಾಯಿ ಆಗುತ್ತೆ ಕಣಪ್ಪ ಅಂತು. 1000 ರೂಪಾಯಿ ಕೊಟ್ಟು ಅಷ್ಟು ನನ್ನ ಸ್ಕೂಟಿಗೆ ಇಟ್ಕೊಂಡು ಅವಜ್ಜಿ ಮನೆಗೆ ಹೋಗುವಂತ ಕಳಿಸಿದೆ. ಇಂಥ ಸಣ್ಣ ಇದಾವಲ್ಲ, ಇದು ಮಾಡ್ಬೇಕು ಅಂತ ಭಾರಿ ಇಷ್ಟ ನನಗೆ. ಒಳಿತು ಮಾಡೋ ಮನುಷ್ಯ ನಾವಿರೋದು 3 ದಿವಸ ಅಂತ ಹೇಳಿ ಇರೋಷ್ಟು ದಿವಸ ಮಾಡೋ ಕೆಲಸವನ್ನ. ಏನಾಗಿತ್ತು, ಈ ಕೊರೋನಾದ ನಮ್ಗೆ ಪಾಠ ಕಲಿಸಿತ್ತು. ಹೌದು, ನಾವು ಕೊರೋನಾದಾಗೆ ಕಡ್ಡೆಗೆ ನಮ್ಮ ತಂದೆ ತಾಯಿಗಳ ಶವ ಮುಟ್ಟ ಅಂತ ಸಂದರ್ಭ ಬಂದಿತ್ತು. ಅದಕ್ಕೆ ಜನಕ್ಕೆ ನಾನು ಹೇಳಿದೆ, ಸಾರ್ವಜನಿಕವಾಗಿ ನಾನೇನೋ ಬುದ್ಧಿವಂತಲ್ಲ ಅಥವಾ ನಾನೇನೋ ಸಾಧನೆ ಮಾಡಿ ಬಂದಿನಿ ಅಂತ ಗೊತ್ತಿಲ್ಲ. ಸಾರ್ವಜನಿಕವಾಗಿ ಏನ್ ಹೇಳೋದಂದ್ರೆ, ಭಾರಿ ಹೃದಯ ಶ್ರೀಮಂತಿಕೆ ಇರೋ ಜನ ಇದ್ದಾರೆ. ಆದ್ರೆ ಅವರಿಗೆ ಯಾವ, ಈಗ ನಾನು ಯಾವ್ದಾದ್ರು ಒಂದು ಇದು ಮಾಡ್ತೀನಿ ಅಂದ್ರೆ ಜನ ಕೊಟ್ಟೇ ಕೊಡ್ತಾರೆ. ನಾನೇನ್ ಹೇಳಿದ್ರೆ ಒಂದು 5% 1% 4 ಜನಕ್ಕೆ ಯಾರಿಗಾರು ದಾರಿಗೆ ಹೋಗೋರಿಗೆ ಕೊಟ್ಬಿಟ್ರೆ 4 ಜನಕ್ಕೆ ನಾನು ಇವತ್ತು ಆಕ್ಚುಲಿ ಬರೋದ್ ಬೇಡ ಅಂತ ಹಠ ಹಿಡಿದಿದ್ದೆ. ನಾನೀಗ ಹೇಳೋದ್ರಿಂದ ಯಾರೋ ಒಬ್ರು ದಾರಿಗೆ ಹೋಗೋನಿಗೆ ಒಂದು 100 ರೂಪಾಯಿ ಕೊಟ್ರೆ ನನ್ಗೆ ಸಮಾಧಾನ ಆಗುತ್ತೆ ಅನ್ನೋ ಕಾರಣಕ್ಕೆ ಕೊಡ್ತಾರೆ ಅನ್ನೋ ಕಾರಣಕ್ಕೆ. ಯಾಕಂದ್ರೆ ನಾನೇನು ಆಸ್ತಿ ಮಾಡಿಲ್ಲ, ನಾನೇನು ದೊಡ್ಡ ಶ್ರೀಮಂತ ಅಲ್ಲ, ನಾನು ಈಗಲೂ ಪುಟ್ಪಾತೆ, ನಾನು ಈಗಲೂ ಬಡವನೆ. ಆದ್ರೆ ನನಗೆ ದುಡ್ಡು ಕೊಟ್ರೆ ನಿನಗೆ ಎಲ್ಲಿ ಕೊಡ್ಬೇಕು ಅಂತ ನನಗೆ ಚೆನ್ನಾಗಿ ಕಲ್ಸಿ ಅಂತ ದೇವ್ರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162,
GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.